ಪೂರ್ವಜರು ನಡೆಸಿಕೊಂಡು ಬಂದಂತಹ ಗಣಪತಿ ಸೇವಾ ಸಂಸ್ಥೆಯ ಗಣೇಶೋತ್ಸವ 70ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೆಸುತ್ತಿದ್ದೇವೆ. ಈ ಪ್ರಯುಕ್ತ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 28ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ತಿಳಿಸಿದರು. ಇವತ್ತು ಮೊನ್ನೆ ಶನಿವಾರ ಪ್ರಾರಂಭ ಆದ ಒಂದು ಗಣೇಶೋತ್ಸವ ಕಾರ್ಯಕ್ರಮ 27ನೇ ತಾರೀಕುವರೆಗೂ ಕೂಡ ನಿರಂತರವಾಗಿ ಪ್ರತಿ ದಿವಸ ನಡ್ಕೊಂಡು ಬರ್ತಾ ಇದೆ. ಬೆಳಗ್ಗೆ ಪೂಜಾ ವಿಧಿವಿಧಾನಗಳು 9 ಗಂಟೆಗೆ ಪ್ರಾರಂಭ ಆದ್ರೆ ಮಧ್ಯಾಹ್ನ 12:30ಗೆ ಸರಿಯಾಗಿ ಒಂದು ಮಹಾಮಂಗಳಾರತಿ ಕಾರ್ಯಕ್ರಮಗಳು ನಡೆಯುತ್ತೆ. ಆ ಮಹಾಮಂಗಳಾರತಿ ಮತ್ತು ವಿಶೇಷ ಪ್ರಸಾದ ವಿನಿಯೋಗ ಪ್ರತಿ ದಿವಸನೂ ಕೂಡ ನಡೆಯುತ್ತೆ. ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕೈಂಕರ್ಯಗಳಿಗೆ ಹಾಸನ ನಗರದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು, ಸಹೋದರ ಸಹೋದರಿಯರು, ಸಂಘ ಸಂಸ್ಥೆಗಳು ಬಹಳಷ್ಟು ಧನ ಸಹಾಯ ಮಾಡಿ ಅವರ ಧನವನ್ನು ಅರ್ಪಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರೆಲ್ಲ ಸಹಕಾರದೊಂದಿಗೆ ಮತ್ತು ಎಲ್ಲ ನಮ್ಮ ಜೊತೆ ಧರ್ಮದರ್ಶಿಗಳಿದ್ದಾರೆ. ಕಾರ್ಯದರ್ಶಿ ಇರ್ಬೋದು, ಇಲ್ಲಿನ ಸುರೇಶ್ ಇರ್ಬೋದು, ಕಮಲ್ ಕುಮಾರ್ ಇರ್ಬೋದು, ಮತ್ತು ಲಾಡ್ ಬರ್ದವರು ಇನ್ನೂ ಕೂಡ 15 ಜನ ಕೂಡ ಇದ್ದಾರೆ. ಹಾಗೆ ನಗರಸಭಾ ಅಧ್ಯಕ್ಷರು ಕೂಡ ಧರ್ಮದರ್ಶಿಗಳು ಕೂಡ ಇಲ್ಲಿದೆ. ಅದು ಶಾಸಕರು ಕೂಡ ಧರ್ಮದರ್ಶಿಗಳು. ಎಲ್ಲರ ಸಹಕಾರದೊಂದಿಗೆ, ಭಕ್ತಾದಿಗಳ ಸಹಕಾರದೊಂದಿಗೆ, ಅದರಲ್ಲೂ ಮುಖ್ಯವಾಗಿ ಈ ಪತ್ರಿಕಾ ಸಂಘದವರು ಮತ್ತೆ ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲ ನಮ್ಮ ಪತ್ರಿಕಾ ಸಂಘದ ಸದಸ್ಯರುಗಳು ಬಹಳಷ್ಟು ನಮಗೆ ಮೊದಲಿಂದಲೂ ಕೂಡ ನಿರಂತರವಾಗಿ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆ ಬೆಂಬಲ ಮುಂದುವರಿಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ಇನ್ನು ಕಾರ್ಯಕ್ರಮ ಮಧ್ಯಾಹ್ನ ಪ್ರಸಾದ ಸೇವಾರದಲ್ಲಿ ಸುಮಾರು 2000ರಿಂದ 3000 ಜನ ಪ್ರಸಾದ ವಿನಿಯೋಗ ನಾವು ಮಾಡ್ತಾ ಇದ್ದೀವಿ. ನಾವು ಮೊನ್ನೆ ಮೊದಲನೇ ದಿವಸ ತಾವೆಲ್ಲ ಬಂದಿದ್ರಿ, ನಾವು ಉದ್ಘಾಟನೆ ದಿವಸ. ಸೊ ನೋಡಿದ್ರೆ ಅವತ್ತು ಜನಜಂಗುಳಿ ಮಧ್ಯಾಹ್ನನೇ ಕೂಡ ಒಂದು 3500 ಜನ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಆ ದರ್ಶನಕ್ಕೆ ನಾವು ಗಣಪತಿ ಪೆಂಡಾಲನ ಗಣಪತಿ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ನಿರಂತರವಾಗಿ ಭಕ್ತಾದಿಗಳು ಅವರ ಮನೆಯಲ್ಲಿ ಹಬ್ಬವನ್ನು ಮಾಡ್ಕೊಂಡು ನಂತರ 2 ಗಂಟೆ ನಂತರ 3 ಗಂಟೆ ನಂತರ ಕೂಡ ರಾತ್ರಿ 10 ಗಂಟೆವರೆಗೂ ಸುಮಾರು ಒಂದು 6000 ಜನ 7000 ಜನ ಭಕ್ತಾದಿಗಳು ನಮ್ಮ ಗಣಪತಿಯ ದರ್ಶನ ಮಾಡಿದ್ದಾರೆ.